ಇಂದು ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ಕೊಡ್ತಾರೆ. ಪ್ರವಾಹದ ಪರಿಸ್ಥಿತಿ ವೀಕ್ಷಿಸುತ್ತಾರೆ ವಿಪಕ್ಷ ನಾಯಕ. ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥನ್ನ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಮೆಪ್ಪಾಡಿಯಿಂದ ಮೈಸೂರಿಗೆ ನಿರ್ಗಮಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಶೆಡ್ಯೂಲ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕೇರಳಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಎಲೆಕ್ಷನ್ಗೆ ಈ ಬಾರಿ ನಿಂತಿಲ್ಲ ಅಂತಂದ್ರು, ಲಾಸ್ಟ್ ಟೈಮ್ ಎಲ್ಲ ನಿಂತು ಗೆದ್ದಂಥವ್ರು. ಸೊ ಹಾಗಾಗಿ ಅಲ್ಲಿನ ಜನರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಸುಮಾರು 249 ಸಾವಿನ ಸಂಖ್ಯೆ ಗಡಿಯನ್ನು ದಾಟ್ತಾ ಇದೆ. ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಾರೆ. ಅವರ ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅವರಿಗೆ ಸಾಥನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ಮೆಪ್ಪಾಡಿಯಿಂದ ಮೈಸೂರಿಗೆ ಅವರು ನಿರ್ಗಮಿಸ್ತಾರೆ. ಇಂದು ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾರೆ. ಪ್ರವಾಹದ ಪರಿಸ್ಥಿತಿ ವೀಕ್ಷಿಸುತ್ತಾರೆ ವಿಪಕ್ಷ ನಾಯಕ. ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥನ್ನ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಮೆಪ್ಪಾಡಿಯಿಂದ ಮೈಸೂರಿಗೆ ನಿರ್ಗಮಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಶೆಡ್ಯೂಲ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕೇರಳಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಎಲೆಕ್ಷನ್ಗೆ ಈ ಬಾರಿ ನಿಂತಿಲ್ಲ ಅಂತಂದ್ರು, ಲಾಸ್ಟ್ ಟೈಮ್ ಎಲ್ಲ ನಿಂತು ಗೆದ್ದಂಥವ್ರು. ಸೊ ಹಾಗಾಗಿ ಅಲ್ಲಿನ ಜನರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಸುಮಾರು 249 ಸಾವಿನ ಸಂಖ್ಯೆ ಗಡಿಯನ್ನು ದಾಟ್ತಾ ಇದೆ. ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಾರೆ. ಅವರ ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅವರಿಗೆ ಸಾಥನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ಮೆಪ್ಪಾಡಿಯಿಂದ ಮೈಸೂರಿಗೆ ಅವರು ನಿರ್ಗಮಿಸ್ತಾರೆ. ಇಂದು ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾರೆ. ಪ್ರವಾಹದ ಪರಿಸ್ಥಿತಿ ವೀಕ್ಷಿಸುತ್ತಾರೆ ವಿಪಕ್ಷ ನಾಯಕ. ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥನ್ನ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಮೆಪ್ಪಾಡಿಯಿಂದ ಮೈಸೂರಿಗೆ ನಿರ್ಗಮಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಶೆಡ್ಯೂಲ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕೇರಳಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಎಲೆಕ್ಷನ್ಗೆ ಈ ಬಾರಿ ನಿಂತಿಲ್ಲ ಅಂತಂದ್ರು, ಲಾಸ್ಟ್ ಟೈಮ್ ಎಲ್ಲ ನಿಂತು ಗೆದ್ದಂಥವ್ರು. ಸೊ ಹಾಗಾಗಿ ಅಲ್ಲಿನ ಜನರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಸುಮಾರು 249 ಸಾವಿನ ಸಂಖ್ಯೆ ಗಡಿಯನ್ನು ದಾಟ್ತಾ ಇದೆ. ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಾರೆ. ಅವರ ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅವರಿಗೆ ಸಾಥನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ಮೆಪ್ಪಾಡಿಯಿಂದ ಮೈಸೂರಿಗೆ ಅವರು ನಿರ್ಗಮಿಸ್ತಾರೆ. ಇಂದು ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾರೆ. ಪ್ರವಾಹದ ಪರಿಸ್ಥಿತಿ ವೀಕ್ಷಿಸುತ್ತಾರೆ ವಿಪಕ್ಷ ನಾಯಕ. ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥನ್ನ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಮೆಪ್ಪಾಡಿಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಮೆಪ್ಪಾಡಿಯಿಂದ ಮೈಸೂರಿಗೆ ನಿರ್ಗಮಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಶೆಡ್ಯೂಲ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕೇರಳಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಎಲೆಕ್ಷನ್ಗೆ ಈ ಬಾರಿ ನಿಂತಿಲ್ಲ ಅಂತಂದ್ರು, ಲಾಸ್ಟ್ ಟೈಮ್ ಎಲ್ಲ ನಿಂತು ಗೆದ್ದಂಥವ್ರು. ಸೊ ಹಾಗಾಗಿ ಅಲ್ಲಿನ ಜನರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಸುಮಾರು 249 ಸಾವಿನ ಸಂಖ್ಯೆ ಗಡಿಯನ್ನು ದಾಟ್ತಾ ಇದೆ. ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಾರೆ. ಅವರ ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅವರಿಗೆ ಸಾಥನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ಮೆಪ್ಪಾಡಿಯಿಂದ ಮೈಸೂರಿಗೆ ಅವರು ನಿರ್ಗಮಿಸ್ತಾರೆ. ಇಂದು ಕೇರಳದ ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನು ಕೊಡ್ತಾರೆ. ಪ್ರವಾಹದ ಪರಿಸ್ಥಿತಿ ವೀಕ್ಷಿಸುತ್ತಾರೆ ವಿಪಕ್ಷ ನಾಯಕ. ಸಂತ್ರಸ್ತರಿಗೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥನ್ನ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಮೆಪ್ಪಾಡಿಗೆ
ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಮೆಪ್ಪಾಡಿಯಿಂದ ಮೈಸೂರಿಗೆ ನಿರ್ಗಮಿಸ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರ ಶೆಡ್ಯೂಲ್ ಅನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಕೇರಳಗೂ ಅವ್ರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಎಲೆಕ್ಷನ್ಗೆ ಈ ಬಾರಿ ನಿಂತಿಲ್ಲ ಅಂತಂದ್ರು, ಲಾಸ್ಟ್ ಟೈಮ್ ಎಲ್ಲ ನಿಂತು ಗೆದ್ದಂಥವ್ರು. ಸೊ ಹಾಗಾಗಿ ಅಲ್ಲಿನ ಜನರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಸುಮಾರು 249 ಸಾವಿನ ಸಂಖ್ಯೆ ಗಡಿಯನ್ನು ದಾಟ್ತಾ ಇದೆ. ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳ್ತಾರೆ. ಅವರ ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಅವರಿಗೆ ಸಾಥನ್ನು ಕೊಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಮತ್ತೆ ಮೆಪ್ಪಾಡಿಯಿಂದ ಮೈಸೂರಿಗೆ ಅವರು ನಿರ್ಗಮಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.